ಆಗಿದೆ. ಈಗ ಇನ್ನೂ ಕೆಲವೇ ದಿನಗಳಲ್ಲಿ ಅವರು ಇಲ್ಲಿ ಒಳಗೆ ಬಂದು ಆ ಫುಟ್ಪಾತಲ್ಲಿರುವ ಅಂಗಡಿಗಳನ್ನು ತೆಗೆದು ಆ ಫುಟ್ಪಾತ್ಗಳನ್ನೆಲ್ಲ ಚೆನ್ನಾಗಿ ಮಾಡಿ BBMP ಹಾಸ್ಪಿಟ್ಲಿಗೆ ಏನಿದೆ ಅದನ್ನು ಅವರು ಅನೇಕ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಚಿಕ್ಕ ಡೆವಲಪ್ಮೆಂಟ್ ಅವ್ರ ಕಡೆಯಿಂದ, ಆದರೆ ಅದು ಜನರಿಗೆ ಸಾವಿರಾರು ಜನಕ್ಕೆ ಅನುಕೂಲವಾಗುತ್ತೆ. ಅಂಗಡಿಯವರಿಗೆ ಮತ್ತು ಪಾದಚಾರಿಗೆ ಯಾರು ಓಡಾಡ್ತಾ ಇದ್ದಾರೆ, ಟ್ರಾಫಿಕ್ಕಿಗೆ, ಅದಕ್ಕೆಲ್ಲ ಅನುಕೂಲವಾಗಿದೆ. ಇದಕ್ಕೆಲ್ಲ ನಮ್ಮ ಶಾಸಕರಾದ ಎಸ್ ರಘುಜಿ ಅವರಿಗೆ ಧನ್ಯವಾದಗಳು. ಸುಮಾರು ವರ್ಷಗಳಿಂದ ನಮಗೆ ಇಲ್ಲಿ ಮಾರ್ಕೆಟ್ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕೋಸ್ಕರ ಶಾಸಕರು ತನ್ನ ಅನುದಾನದಿಂದ ಭಾಳ ಆಧುನಿಕ ರೀತಿಯಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಅವರು ಹಳಬರು ಯಾರು ವ್ಯಾಪಾರಿಗಳಿದ್ರು ಅವರೆಲ್ಲ ಫುಟ್ಪಾತಲ್ಲಿ ಇಟ್ಕೊಂಡಿದ್ರು, ಅದು ಪಕ್ಕದಲ್ಲೇ ಹೆರಿಗೆ ಹಾಸ್ಪಿಟ್ಲ್ ಇತ್ತು. ಆ ರೀತಿಯಲ್ಲಿ ನೋಡೋಕ್ಕೆ ಅದರಿಂದ ನಮ್ಮ ಶಾಸಕರು ಬೇಗ ಬೇಗ ಇದನ್ನು ಮುಗಿಸಿ ಅವ್ರಿಗೆ ಹಸ್ತಾಂತರ ಮಾಡಬೇಕಾಗಿ ಅಂತ ಹೇಳಿಕೊಂಡು ಇವತ್ತು ಈ ಕಟ್ಟಡದ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಲ್ಲಿ ಸುಮಾರು 27 ಅಂಗಡಿಗಳಿವೆ. ಈಗ ಮಾಳಿಗೆಯವರು, ಆ ಅಂಗಡಿಯವರು ಯಾರಿದ್ದಾರೆ ಅವರು ಇಲ್ಲಿಗೆ ಹಸ್ತಾಂತರ ಮಾಡ್ಕೋಬೇಕಾಗಿದೆ. ಇಲ್ಲಿಗೆ ಅವರು ಆಕ್ಯುಪೈ ಮಾಡ್ಕೊಂಡ್ಮೇಲೆ ನಾವು ಅಲ್ಲಿ ಫುಟ್ಪಾತಲ್ಲಿ ಇರೋಂಥದ್ದು ಎಲ್ಲವನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಓಡಾಡೋಕ್ಕೆಲ್ಲ ಅನುಕೂಲ ಮಾಡಿಕೊಡೋಂಥ ಕಾರ್ಯದಲ್ಲಿ ಇದ್ದೇವೆ. ಅದೇ ರೀತಿ ನಮ್ಮ ಹೆರಿಗೆ ಆಸ್ಪತ್ರೆಯ ಅಪ್ಗ್ರೇಡ್ ಮಾಡಿ ಫೆಡ್ರಲ್ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ಇರೋಂಥ ನಮ್ಮ ಸರ್ಕಾರಿ ಶಾಲೆಗೆ 2-3 ರೂಮ್ಸನ್ನು ಕಟ್ಕೊಡ್ತಾ ಇದ್ದಾರೆ. ನಮ್ಮ ಏರಿಯಾದಲ್ಲಿ ಯಾವುದೇ ಕಾಲೇಜ್ ಇರಲಿಲ್ಲ, ಹಾಗಾಗಿ ಈಗ ನಮಗೆ ಸರ್ಕಾರಿ ಕಾಲೇಜ್ ಅತಿ ಕಡಿಮೆ ಫೀಸ್ ದರದಲ್ಲಿ ಸರ್ಕಾರಿ ತುಂಬ ಹೈಟೆಕ್ ಸರ್ಕಾರಿ ಕಾಲೇಜ್, ಡಿಗ್ರಿ ಕಾಲೇಜನ್ನು ಕಟ್ಟಿದ್ದಾರೆ. ಈಗ ಮುಂದೆ ಅದನ್ನು PU ಕಾಲೇಜನ್ನು ಮಾಡೋರಿದ್ದಾರೆ. ಹೀಗೆ ಹಲವು ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋಂಥ ನಮ್ಮ ಶಾಸಕರಿಗೆ ಬಹಳ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ 2 ಕೆರೆಯನ್ನು ನಮ್ಮ ಕ್ಷೇತ್ರದಲ್ಲಿ ಹಲವಾರು 100 ಎಕರೆ ಜಮೀನಲ್ಲಿ 2 ಕೆರೆ, ಬೈರ್ಸಂದ್ರ ಕೆರೆ ಮತ್ತು ಕಗ್ದಾಸ್ಪುರ ಕೆರೆಯನ್ನು ಇಂಥ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಎಲ್ಲರೂ ಒತ್ತುವರಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಶಾಸಕರು ನಮ್ಮ ಈ ಎನ್ವೈರ್ಮೆಂಟ್ಗೆ, ಪ್ರಕೃತಿಗೆ ಹೋಗ್ಬಿಟ್ಟು ಪ್ರಕೃತಿಗೆ ನಮನ ಸಲ್ಲಿಸುತ್ತಾ ಅಂಥ ಒಂದು ಕೆರೆಯನ್ನು ಮುಂದಿನ ಪೀಳಿಗೆಗೋಸ್ಕರ ನೀರಿನ ಹಾಹಾಕಾರ ಆಗಬಾರ್ದು ಬೆಂಗಳೂರಂಥ ಮೆಟ್ರೋಪಾಲಿಟೇಷನ್ ಸಿಟಿಯಲ್ಲಿ ಅಂತ ಹೇಳಿ ಆ 2 ಕೆರೆಗಳನ್ನು ಉಳಿಸ್ಕೊಟ್ಟಿದ್ದಾರೆ. ಇದು ಭಾಳ ತುಂಬ ಒಳ್ಳೆಯದು. ಆಕ್ಸಿಜನ್ನ ನಾವು ಕೋವಿಡ್ ಸಮಯದಲ್ಲಿ ಆಕ್ಸಿಜನ್ಗೋಸ್ಕರ ಅಲ್ಲಲ್ಲಿ ಪರದಾಡ್ತಾ ಇದ್ವಿ, ಆದರೆ ಇವತ್ತು ಅವರು ನೆಟ್ಟಿರೋಂಥ ಹಲವಾರು ಮರಗಳಿಂದ ನಮಗೆ ಅದು ಆಕ್ಸಿಜನ್ ಸಿಕ್ಕಂಥ ಒಂದು ಶ್ವಾಸಕೋಶಕ್ಕೆ ಒಳ್ಳೆಯದಾಗುತ್ತೆ. ಶ್ವಾಸಕೋಶಕ್ಕೆ ಈ ಒಂದು ಪೊಲ್ಯೂಷನ್ ಮಧ್ಯೆ ನಮಗೆ ಒಂದು ಏನು ಹೇಳ್ಬೋದು, ಒಂದು ಜಮ್ ಅಂತಲೇ ಹೇಳ್ಬೋದು ಕೊಟ್ಟಿದ್ದಾರೆ. ಅದಕ್ಕಾಗಿ ನಮಗೆ ಎಸ್ ರಘುಜಿ ಅವರಿಗೆ ಧನ್ಯವಾದ. ನಮ್ಮ ಹೆಸರು ಹೇಳಿ ಮೇಡಮ್. ನನ್ನ ಹೆಸರು ಪ್ರತಿಭಾ ದೇವಿ ಅಂತ. ಓಕೆ, ಇವತ್ತಿನ ಕಾರ್ಯಕ್ರಮ ಮಾರ್ಕೆಟನ್ನು ಉದ್ಘಾಟನೆ ಮಾಡಿದ್ದೀವಿ. ಬಹುದಿನಗಳ ನಮ್ಮ ಕನಸು ಇವತ್ತು ಈಡೇರಿದೆ. ಎಲ್ಲ ಅಂಗಡಿಗಳನ್ನು ನಾವು ಈಗಾಗಲೇ ಹಸ್ತಾಂತರ ಮಾಡಿದ್ದೀವಿ. ಎಲ್ಲ ನಮ್ಮ ಸ್ನೇಹಿತರು ಆನಂದವಾಗಿ ಇವತ್ತಿಂದ ಶುಕ್ರವಾರ ಇದೆ, ಇವತ್ತು 17ನೇ ತಾರೀಕು ಜನವರಿ, ಎಲ್ಲ ಸ್ನೇಹಿತರು ಅವರವರ ಅಂಗಡಿಗೆ ಅವರು ಆಕ್ಯುಪೈ ಮಾಡಿಕೊಂಡು ಅವರ ಮುಂದಿನ ಜೀವನವನ್ನು ನಡೆಸಬೇಕು ಅಂತ ನಾನು ಅವರಲ್ಲಿ ಪ್ರಾರ್ಥನೆ. ಎಷ್ಟು ಅಂಗಡಿಗಳು ಇವತ್ತು ಉದ್ಘಾಟನೆ? 27 ಅಂಗಡಿ ಓಪನ್ ಆಗಿದೆ. ಸೈಡ್ ಬನ್ನಿ.